ಹರಿ ಓಂ, ಎಲ್ಲರೂ ಹೆಂಗಿದ್ದಿ? ನಾನಿವತ್ತು ನಿಂಗಕ್ಕೆ ಕನ್ನೆ ಕುಡಿ ಕಟ್ನೆ ಹೆಂಗೆ ಮಾಡೋದು ಹೇಳಿ ತೋರಿಸ್ಕೊಡ್ತಿ. ಮಳೆಗಾಲದಲ್ಲಿ ಕನ್ನೆ ಕುಡಿ ಕಟ್ನೆ ತಿಂಬೋದು ಒಂದು ರೀತಿ ಸ್ವರ್ಗ ಹೇಳಲಡ್ಡಿಲೆ. ಹೊರಗಡೆಯ ಮಳೆ ಹೊಯ್ತಾ ಇರೋವು, ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಕಟ್ನೆ ಮಾಡ್ಕೆ ತಿಂತಾ ಇದ್ರೆ ಅದರಷ್ಟು ನೆಮ್ಮದಿ ಇನ್ನೊಂದಿಲ್ಲೇ ಹೇಳಲಡ್ಡಿಲೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಕನ್ನೆ ಕುಡಿ ಕಟ್ನೆ ತಿಂಜ್ವಿಲ್ಲ ಹೇಳಾದರೆ ಮಳೆಗಾಲನೇ ಕಂಪ್ಲೀಟ್ ಆಗ್ತಿಲ್ಲ ಹೇಳಲಡ್ಡಿಲ್ಲ. ಅದನ್ನು ಹ್ಯಾಂಗೆ ಮಾಡೋದೊಳೆ ನಿಂಗೆ ತೋರಿಸ್ಕೊಡ್ತಿ. ಮೊದಲು ಕನ್ನೆ ಕುಡಿ ಸೊಪ್ಪನ್ನ ನೀಟಾಗಿ ಸೋಸ್ಕೆಳವು, ಹುಳ ಗಿಳ ಇದ್ದ ಹೇಳಿ ನೀರು ಹಾಕಿ ಬೇಯಿಸ್ಕೆಳವು. ಅದನ್ನು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೆಳವು, ರಾಶಿ ಎಲ್ಲ ಹಾಕ್ಕೆಂಬಲಿಲ್ಲ. ಈಗ ಒಂದು ಒಗ್ಗರಣೆ ಬಂಡೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೆಂಜಿ, ತುಪ್ಪ ಹಾಕ್ಕೊಂಡು ಹುರಿದ್ರೇ ರಾಶಿ ಚಲೋ ಆಗ್ತು. ಎಣ್ಣೆ ಹಾಕ್ಕೆಲ್ಲಡಿ ಒಂದು 7ರಿಂದ 8 ಖಾರಕ್ಕೆ ನಾನು ಕರಿಮೆಣಸು ತಗಂಜಿ, ಅದನ್ನು ಸಣ್ಣ ಫ್ಲೇಮಲ್ಲಿ ಹುರ್ಕೊಳ್ಳವು. ಈ ರೀತಿಯ ಕಡೆಗೆ 1 ಸ್ಪೂನ್ ಜೀರಿಗೆ ತಗಂಜಿ, ಅದನ್ನು ಸಣ್ಣ ಫ್ಲೇಮಲ್ಲಿ ಹುರ್ಕೊಳ್ಳವು. ಆನಂತರವ ಕಾಯಿ ಹರ್ಕತ್ತಾ ಇದ್ದಿ, ಒಂದು ಅರ್ಧ ಮುಷ್ಟಿ ಅಪ್ಪಷ್ಟು ಕಾಯಿನ ಹಾಕ್ಕೆಳವು. ಹಾಗಾಗಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಕಾಯಿ ಹಾಕ್ಕೆಂಜಿ, ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ಳವು, ಚೂರು ಅಷ್ಟೇಯ. ಈಗ ಇದಿಷ್ಟನ್ನು ಮಿಕ್ಸಿಗೆ ಹಾಕವು, ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಸಂತಿಗೆ ಹುಳಿಗೆ ಒಂಚೂರು ಹುಣಸೆ ಹಣ್ಣು ಹಾಕ್ಕೆತ್ತಾ ಇದ್ದಿ. ಒಂದು ಸತಿ ಮಿಕ್ಸಿ ಮಾಡ್ಕೆಳವು ತರಿಯ. ಕಡೆಗೆ ಬೇಯಿಸಿಟ್ಕೊಂಡಿದ್ದ ಕನ್ನೆ ಕುಡಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೆಳವು, ಸ್ವಲ್ಪ ನೀರು ಹಾಕ್ಕೊಂಡು. ನೋಡಿ ನುಣ್ಣಗೆ ಎಷ್ಟು ಚಲೋ ನುಣ್ಣಗೆ ಪೇಸ್ಟ್ ಹತ್ತೋಳಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೆಳವು. ರಾಶಿ ತೆಳ್ಳ ಮಾಡ್ಕೆಲ್ಲಡಿ, ದಪ್ಪನೇ ಇರವು, ಚಲೋ ಆಗ್ತು. ನೋಡಿ ಮಿಕ್ಸಿ ತೊಳೆದಿದ್ದ ನೀರು ಸ್ವಲ್ಪ ಹಾಕ್ಕೆತ್ತಾ ಇದ್ದಿ. ಈಗ ಇದನ್ನು ಒಂದು ಕುದಿ ಬಪ್ಪ ತನಕ ಹಾಗೆ ಬಿಡವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಕುದಿ ಬರಲಿ ಸಣ್ಣ ಫ್ಲೇಮಲ್ಲಿ. ನೋಡಿ ಸಣ್ಣ ಕುದಿ ಬರ್ತಾ ಇದ್ದು ಈಗ ಒಗ್ಗರಣೆ ಹಾಕ್ಕೊಂಬೇಡ. ನಾವು ತೆಂಗಿನ ಎಣ್ಣೆಲಿ ಒಗ್ಗರಣೆ ಹಾಕ್ಕೆತ್ತಾ ಇದ್ದಿ. 1 ಸ್ಪೂನ್ ಅಪ್ಪಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ಒಂದು 7-8 ಬೇವಿನ ಸೊಪ್ಪು ಹಾಕ್ಕೊಂಡು 1 ಸ್ಪೂನ್ ಅಪ್ಪಷ್ಟು ಸಾಸಿವೆ ಹಾಕ್ಕೆತ್ತಾ ಇದ್ದಿ. ಎಲ್ಲ ಹಾಕ್ಕೆಳವು. ಈ ಒಗ್ಗರಣೆನ ಈಗ ಕಟ್ನಿಗೆ ಹಾಕಿದ್ರೆ ಬಿಸಿ ಬಿಸಿ ಕಟ್ನೆ ಸವಿಯಲು ಸಿದ್ಧ. ಅನ್ನಕ್ಕೆ ಬಿಸಿ ಬಿಸಿ ಕಟ್ನೆ ಹಾಕ್ಕೊಂಡು ಮ್ಯಾಲಿಂದ ಒಂದು ಚೂರು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಅದರಂಥ ಸ್ವರ್ಗ ಇನ್ನೊಂದಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ, ಹ್ಯಾಂಗಾಜು ಹೇಳಿ ಕಮೆಂಟ್ ಮಾಡಿ. ನಿಂಗಕ್ಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿ. ರಾಶಿ ವಿಡಿಯೋ ಇದ್ದು, ಅಡುಗೆ ವಿಡಿಯೋ, ವ್ಲಾಗು, ಹಾಡು, ನಿಂಗಕ್ಕೆ ಬೇಕಾಗಿದ್ದು ನಮ್ಮನೆ ವಿಡಿಯೋ ಇದ್ದು ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.